ನೋಡ್ರಿಪ್ಪ, ಅಗ್ನಿವೀರರಾಗಬೇಕಂತೇಳಿ ನೀವೆಲ್ಲರೂ ಹೊಂಟ್ರಿ. ಅಗ್ನಿವೀರರೊಳಗೆ ಈಗಾಗಲೇ ನಿಮ್ಗೆ ಗೊತ್ತಿದ್ದ ಪ್ರಕಾರ 75% 4 ವರ್ಷ ಇರ್ತದೆ, 25% ಮತ್ತು 15 ವರ್ಷ ಇರ್ತದೆ. ಈಗ ಅಗ್ನಿಪಥ ಯೋಜನೆ ಏನು ಮಾಡ್ಯಾರು, ಅಗ್ನಿವೀರ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಮೂರದ್ರಾಗ ಸೇಮ್ ಅದ. ಆದ್ರೆ ಇನ್ನೂ ಫಸ್ಟ್ ಬ್ಯಾಚ್ ಹೊರಗಡೆ ಬಂದಿಲ್ಲ, ಇನ್ನೂ ಚರ್ಚೆ ನಡೆದದ. 4 ವರ್ಷಕ್ಕೆ ಬಿಡ್ತಾರೋ ಅಥವಾ ಇನ್ನೂ ಹೆಚ್ಚಿಗೆ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಇದು ಒಂದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ, ಅಗ್ನಿವೀರರಾಗಿ ನೀವು ಹೊರಗಡೆ ಬಂದಮೇಲೆ ಸ್ಟೇಟ್ ಗೋರ್ಮೆಂಟ್ದಾಗ 20% ರಿಸರ್ವೇಷನ್ ಕೊಡ್ಬೇಕಂತಾರೆ. ಸ್ಟೇಟ್ ಗೋರ್ಮೆಂಟ್ದಾಗ ಅಂದ್ರೆ ಡಿಫೆನ್ಸ್ ಫೋರ್ಸ್, ಅಂದ್ರಾಗ ಸಿವಿಲ್ ಪೊಲೀಸ, DR, KSRP, KSIS, ಆಮೇಲೆ ಫೈರ್ ಡಿಪಾರ್ಟ್ಮೆಂಟ, ಇವಕ್ಕೆಲ್ಲದಕ್ಕೂ ಏನಪ್ಪ ಅಂದ್ರೆ 20% ರಿಸರ್ವೇಷನ್ ಕೊಡಬೇಕು. ಅದು ಅಗ್ನಿವೀರರಿಗೆ ಅಂತ ತಿಳಿಸಿಂದ ಈಗಾಗಲೇ ಆದೇಶವನ್ನು ಹೊರಡಿಸ್ಯಾರ. ಕೆಲವೊಂದು ರಾಜ್ಯದಾಗ ಏನಾಗಿದೆ ಅಂದ್ರೆ ಆದೇಶವನ್ನು ಜಾರಿನೂ ಮಾಡ್ಯಾರ 20% ಇರ್ಬೇಕಂತ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ದಾಗ ಏನು ಮಾಡ್ಯಾರಪ್ಪ ಅಂದ್ರೆ ಅಗ್ನಿವೀರರಿಗೆ 50% ರಿಸರ್ವೇಷನ್ ಕೊಡ್ಬೇಕಂತೇಳಿ ಮಾಡ್ಯಾರ. ಅವು ಯಾವ್ಯಾವಪ್ಪ ಅಂದ್ರೆ, ನೀವು ಅಗ್ನಿವೀರ ಮುಗಿಸಿ ಬಂದಮೇಲೆ ಅಲ್ಲಿಯೂ ಡಿಫೆನ್ಸ್ ಫೋರ್ಸ ಬರ್ತದೆ, ಆರ್ಮ್ಡ್ ಪೊಲೀಸ್ ಅಂತೀವಿ, BSF, CRPF, CISF, ಆಸಾಮ್ ರೈಫಲ್, ITBP, SSB, RPF, ಡೆಲ್ಲಿ ಪೊಲೀಸ, ಇವು ಕೆಲವೊಂದು ಏನು ಡಿಫೆನ್ಸ್ ಫೋರ್ಸ್ ಅದು ಬರ್ತಾವೆ, ಅಲ್ಲಿ 50% ರಿಸರ್ವೇಷನ್ ಕೊಡ್ಬೇಕಂತ ತಿಳಿಸಿಂದ ಈಗಾಗಲೇ ಹೇಳ್ಯಾರ. ಇನ್ನೂ ಆದೇಶ ಜಾರಿ ಆಗಿಲ್ಲ. 50%, 20% ಆದೇಶ ಎಲ್ಲ ಕಡೆ ಜಾರಿ ಆಗ್ಯದ. ಇದು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಕೆಲವೊಂದು ವಿದ್ಯಾರ್ಥಿಗಳ ತಲೆಯಾಗಿ ಏನಿರ್ತದೆ, ನಾವು 4 ವರ್ಷ ಹೋಗ್ತೀವಿ, 4 ವರ್ಷಕ್ಕೆ ಹೊರಗೆ ಬರ್ತೀವಿ, ಬಂದು ಏನು ಮಾಡೋದು ಈ ರೀತಿ ವಿಚಾರ ಮಾಡ್ತಿರ್ತಾರೆ. ಹೊರಗೆ ಬಂದ ತಕ್ಷಣ ಸಹಿತ ನಿಮ್ಗೆ ನೌಕರಿ ಸಿಗುವಂಥ ಒಳ್ಳೆಯ ಅವಕಾಶ ಅದ, ನೀವು ಅಗ್ನಿವೀರ ಮುಗಿಸೋ ಬಂದಿರಿ ಅಂದ್ರೆ. ಆಮೇಲೆ ಅಗ್ನಿವೀರ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದ್ರೆ, ನೀವು ಮತ್ತೆ 15 ವರ್ಷ ಕಂಟಿನ್ಯೂ ಮಾಡ್ಬೇಕಾದ್ರೆ ನೀವು ಏನು ಮಾಡ್ಬೇಕು ಅದು ಗೊತ್ತಿರ್ಬೇಕು ನಿಮಗೆ. 4 ವರ್ಷ ಆದಮೇಲೆ ಹೊರಗೆ ಬರೋದು ವಿಚಾರ ಮಾಡಬಾರ್ದು ನಾವು. ಮತ್ತೆ 15 ವರ್ಷ ಕಂಟಿನ್ಯೂ ಆಗ್ಬೇಕ್ರಿ. ಮತ್ತೆ 15 ವರ್ಷ ಕಂಟಿನ್ಯೂ ಆಗ್ಬೇಕಂದ್ರೆ ಫಸ್ಟಿಗೆ ಏನು ಮಾಡ್ತೀರಿ, ಅಗ್ನಿವೀರ ಆರ್ಮಿ ಅರ್ಜಿ ಹಾಕಿರ್ತೀರಿ, ಎಕ್ಸಾಮ್ ಬರಿತೀರಿ, ಫಿಸಿಕಲ್ ಆಗ್ತದೆ, ಮೆಡಿಕಲ್ ಆಗ್ತದೆ, ಫೈನಲ್ ಮೆರಿಟ್ ಆಗ್ತದೆ, ಆರ್ಮಿ ಜಾಯ್ನಿಂಗ್ ಹಾಕಿರಿ. ಆರ್ಮಿ ಜಾಯ್ನಿಂಗ್ ಆದಮೇಲೆ ನಿಮಗೆ ಟ್ರೈನಿಂಗ್ 8 ದಿನ ಕೊಡ್ತಾರಪ್ಪ ಅಂದ್ರೆ 6 ತಿಂಗಳು ಟ್ರೈನಿಂಗ್ ಇರ್ತದೆ ರೀ. ಬೇಸಿಕ್ ಟ್ರೈನಿಂಗ್ 6 ತಿಂಗಳು ಟ್ರೈನಿಂಗ್ ಇರ್ತದೆ. 6 ತಿಂಗಳು ಟ್ರೈನಿಂಗ್ ಆದಮೇಲೆ ನಿಮಗೆ ಪೋಸ್ಟಿಂಗ್ ಕೊಡ್ತಾರೆ ರೀ. ಒಂದು ರೆಜಿಮೆಂಟ್ಗೆ ಪೋಸ್ಟಿಂಗ್ ಕೊಡ್ತಾರೆ. ಜಮ್ಮು ಕಾಶ್ಮೀರ ಕೊಡ್ಬೋದು ಅಥವಾ ಎಲ್ಲಿ ಬೇಕಾದಲ್ಲಿ ಕೊಡ್ಬೋದು. 6 ತಿಂಗಳು ಟ್ರೈನಿಂಗ್ ನಂತರ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಪೋಸ್ಟಿಂಗ್ ಕೊಡ್ತಾರೆ ರೀ. ಪೋಸ್ಟಿಂಗ್ ಕೊಟ್ಟ ಮೇಲೆ ಇನ್ನೊಂದು ಗೊತ್ತಿರಲಿ ನಿಮ್ಗೆ ರಜೆ ಎಷ್ಟು ಇರ್ತೈತಪ್ಪ ಅಂದ್ರೆ ವರ್ಷಕ್ಕೆ 30 ದಿನ ಮಾತ್ರ. ಒಂದು ವರ್ಷಕ್ಕೆ 30 ದಿನ ಮಾತ್ರ, 15 ದಿನ ರಜೆ ಅಷ್ಟೇ ಇರ್ತದೆ. ಇದು ಗೊತ್ತಿರಲಿ ನಿಮಗೆ, ವರ್ಷಕ್ಕೆ 30 ದಿನ ಮಾತ್ರ. 6 ತಿಂಗಳಾದ್ಮೇಲೆ 15 ದಿನ, ಅಂದ್ರೆ 5 ತಿಂಗಳಾದ್ಮೇಲೆ 15 ದಿನ, ಅಂದರೆ 5 ತಿಂಗಳು ಎವರೇಜ್ ಬರ್ತದೆ. ಇದು ರಜೆದು. ಆಮೇಲೆ ನೆಕ್ಸ್ಟ್ ಪೋಸ್ಟಿಂಗ್ ಕೊಟ್ಟಿರ್ತಾರೆ ನಿಮ್ಗೆ. ಎಲ್ಲ ರೀತಿ ಒಬ್ಬ ಸೈನಿಕ ತಯಾರಾಗಬೇಕಾದ್ರೆ, ಅಂದರೆ ಒಬ್ಬ ಸೈನಿಕ ಅನಿಸ್ಕೋಬೇಕಾದ್ರೆ ಏನೇನು ಅರ್ಹತೆ ಪಡಿಬೇಕು ಅದನ್ನೆಲ್ಲ ತರಬೇತಿಯನ್ನು ಕೊಡ್ತಾರೆ ನಿಮ್ಗೆ 4 ವರ್ಷನಾಗ. ಕೊಟ್ಟ ಮೇಲೆ ಲಾಸ್ಟಿಗೆ ಫೈನಲ್ ಏನು ಮಾಡ್ತಾರಪ್ಪ ಅಂದ್ರೆ, ನಿಮ್ಮನ್ನ 4 ವರ್ಷ ಆದಮೇಲೆ 15 ವರ್ಷ ಕಂಟಿನ್ಯೂ ಆಯ್ಕೆ ಯಾವ ರೀತಿ ಮಾಡ್ಕೋತಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ನೀವು ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ತರಬೇತಿ ಬಂದಂಥ ವಿದ್ಯಾರ್ಥಿನಿಯರು ನೀವು ಮತ್ತೆ 15 ವರ್ಷ ಕಂಟಿನ್ಯೂ ಮಾಡಬೇಕ್ರಿ. ಮತ್ತೆ 15 ವರ್ಷ ಕಂಟಿನ್ಯೂ ಮಾಡಬೇಕು. ನೀವು ಕಂಟಿನ್ಯೂ ಮಾಡಬೇಕಾದ್ರೆ ಫಸ್ಟ್ನೇದು ಏನಪ್ಪ ಅಂದ್ರೆ ನಿಮ್ಮ ನಡವಳಿಕೆ. ಫಸ್ಟ್ ಪಾಯಿಂಟೇ ನಿಮ್ಮ ನಡವಳಿಕೆ. ರೆಡ್ ಎಂಟ್ರಿ ಅಂತಾರೆ, ಅದಕ್ಕೆ ರೆಡ್ ಎಂಟ್ರಿ ಅಂತಾರೆ. ಫಸ್ಟ್ನೇದು ಏನಪ್ಪ ಅಂದ್ರೆ ನಿಮ್ಮ ನಡವಳಿಕೆ ನಿಮ್ಮ ಮೇಲಾಧಿಕಾರಿಗಳಿಗೆ ಕರೆಕ್ಟಾಗಿ ನೀವು ನಡ್ಕೋಬೇಕು. ಅವ್ರು ಏನೋ ಒಂದು ಪರೇಡ್ ಮಾಡೋದಿರಲಿ ಅಥವಾ ಯಾವುದೇ ಒಂದು ವರ್ಕ್ ಕೊಟ್ಟರು ಕರೆಕ್ಟಾಗಿ ಮಾಡಬೇಕು. ಜೈ ಹಿಂದ್, ಜೈ ಶ್ರೀಮಾನ್, ಈ 2 ಶಬ್ದಗಳನ್ನ ಬಳಸ್ತಾರೆ ಆರ್ಮಿ ಒಳಗೆ. ಅವ್ರ ಜೊತೆ ವಿನಯತೆ ಎಷ್ಟಿರ್ತೀರಿ ಅದು ಇಂಪಾರ್ಟೆಂಟ್ ರೀ. ನೀವು ಏನರ ಹೊರಗಡೆ ಜಗಳ ಮಾಡಿರಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಇರ್ತಾವೆ, ಕಂಪ್ಲೇಂಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ರೀ. ಆರ್ಮಿ ಒಳಗೆ ನೀವು ಏನಾದರೂ ಪ್ರಾಬ್ಲಮ್ ಆದ್ರೆ ಅಲ್ಲಿ ಒಳಗೆ ಆರ್ಮಿ ಒಳಗೂ ಜೈಲು ಇರ್ತಾವೆ, ಗೊತ್ತಿರಲಿ ನಿಮಗೆ. ಆರ್ಮಿ ಪೊಲೀಸ್ ಅಂತ ಅಲ್ಲಿ ಒಳಗಡೆ ಇರ್ತಾರೆ ರೀ. ಅಲ್ಲಿ ಇದ್ದಂಥ ಅಧಿಕಾರಿಗಳ ನ್ಯಾಯಾಧೀಶರಾಗಿ ಅಲ್ಲಿ ನಿಮ್ಗೆ ತೀರ್ಪನ್ನು ನೀಡ್ತಿರ್ತಾರೆ. ನಿಮ್ಮನ್ನು ಹೊರಗಡೆ ಕೊಡಂಗಿಲ್ಲ ಅವರು. ನೀವು ಏನಾದರೂ ತಪ್ಪು ಮಾಡಿದಾಗ ನಿಮ್ಮನ್ನು ಹೊರಗಿನ ಜೈಲಿಗೆ ಕೊಡಂಗಿಲ್ಲ, ಹೊರಗಿನ ಕೋರ್ಟಿಗೆ ಕೊಡಂಗಿಲ್ಲ. ಆರ್ಮಿದು ಅದರದೇ ಆದಂಥ ನಿಯಮ ಇರ್ತದೆ. ನಿಮ್ಮನ್ನ ಅಲ್ಲೇ ಪನಿಷ್ಮೆಂಟ್ ಅಂತ ಸಹಿತ ಮಾಡ್ತಿರ್ತಾರೆ. ಆಮೇಲೆ ನೀವು ಇನ್ನೊಂದು ಏನಪ್ಪ ಅಂದ್ರೆ, ನಿಮ್ಮ ಜೊತೆ ಇದ್ದವ್ರ ಜೊತೆ ಜಗಳಾಡೋದು, ಅಸಭ್ಯವಾಗಿ ವರ್ತನೆ ಮಾಡೋದು, ಈ ರೀತಿ ಪ್ರತಿಯೊಂದು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ಗೊತ್ತಿರಲಿ. ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರ್ತಾರೆ. ನಿಮ್ಮ ನಡವಳಿಕೆ ಭಾಳ ಇಂಪಾರ್ಟೆಂಟ್. ಸ್ವಲ್ಪ ನೀವು ಏನಾದರೂ ಮೇಲಾಧಿಕಾರಿಗಳಿಗೆ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಇದ್ದಂಥ ಅಗ್ನಿವೀರರ ಜೊತೆ ಆಗೋದು, ನೀವು ಜಗಳ ತೆಗೆದು ಏನರ ಮಾಡಿರಪ್ಪ ಅಂದ್ರೆ ರೆಡ್ ಎಂಟ್ರಿ ಅಂತೇಳಿ ಎಂಟ್ರಿ ಮಾಡ್ಕೋತಾರೆ ರೀ. ರೆಡ್ ಎಂಟ್ರಿ ಅಂತ ಎಂಟ್ರಿ ಮಾಡ್ಕೋತಾರೆ. ರೆಡ್ ಎಂಟ್ರಿ ಆದರೆ ಮುಗಿತ್ರಿ, ನೀವು 4 ವರ್ಷಕ್ಕೆ ಹೊರಗೆ ಬರ್ತೀರಿ. ರೆಡ್ ಎಂಟ್ರಿ ಆದರೆ ನೀವು 4 ವರ್ಷಕ್ಕೆ ಹೊರಗಡೆ ಬರ್ತೀರಿ. ನಿಮ್ಮ ಫಸ್ಟ್ನೇದು ಅದ ರೀ. ನೀವು ಏನೋ ಒಂದು ಕೆಲಸ ಕಡಿಮೆ ಮಾಡ್ರಿ, ಆದರೆ ನಿಮ್ಮ ನಡವಳಿಕೆ ಭಾಳ ಇಂಪಾರ್ಟೆಂಟ. ನೀವು ಮೇಲಾಧಿಕಾರಿಗಳ ಜೊತೆ ಯಾವ ರೀತಿ ನಡ್ಕೋತೀರಿ, ನಿಮ್ಮ ಜೊತೆ ಇದ್ದವ್ರ ಜೊತೆ ಯಾವ ರೀತಿ ನಡ್ಕೋತೀರಿ ಅದು ಇಂಪಾರ್ಟೆಂಟ್. ಎರಡನೇದು ಏನಪ್ಪ ಅಂದರೆ, ಎರಡನೇ ಪಾಯಿಂಟ,
ನೀವು ಅವ್ರು ಹೇಳಿದ ಟೈಮ್ಗೆ ಸರಿಯಾಗಿ ಅಲ್ಲಿ ಇರ್ಬೇಕು ರೀ. ಅವ್ರು ಬೆಳಗ್ಗೆ 5 ಗಂಟೆಗೆ ಬರ್ಬೇಕಂದ್ರೆ 5 ಗಂಟೆಗಿಂತ ಇನ್ನೂ 5 ನಿಮಿಷ ಮುಂಚೆನೇ ಇರ್ಬೇಕು ನೀವು ಅಲ್ಲಿ. ಪ್ರತಿಯೊಂದು ಪರೇಡ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಎಲ್ಲ ರೀತಿ ಅವ್ರು ಏನು ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ ಭಾಳ ಇಂಪಾರ್ಟೆಂಟ್. ಸರ್ ಇವತ್ತು ಒಂದೇ ದಿನ ಲೇಟ್ ಆತ್ರಿ, ನನಗೆ ಆರಾಮಿಲ್ಲ ರೀ, ನನಗೆ ಹಂಗೆ ಆಗತ್ರಿ ಹಿಂಗೆ ಆಗತ್ತಿ ಸುಮ್ಮನೆ ಯಾವ ಹೇಳ್ರಿಪ್ಪ ಅಂದ್ರೆ ಅದು ಮೈನಸ್ ಆಗ್ತದೆ. ಅವರು 4 ವರ್ಷಕ್ಕೆ ಬರೋರು, ಅವರು 4 ವರ್ಷಕ್ಕೆ ಬರೋರು. ನೀವು ಟೈಮ್ ಟೇಬಲ್ ಭಾಳ ಇಂಪಾರ್ಟೆಂಟ್. ಆರ್ಮಿ ಒಳಗೆ ಶಿಸ್ತು ಇಂಪಾರ್ಟೆಂಟ. ಟೈಮ್ ಟೇಬಲ್ ಕರೆಕ್ಟ್ ಟೈಮ್ಗೆ ನಿಮ್ಮ ಅಟೆಂಡೆನ್ಸ್ ಇರಬೇಕು. ಆಮೇಲೆ ನಿಮ್ಮ ಕಲಿಕೆಯನ್ನು ನೋಡ್ತಿರ್ತಾರೆ ಅವರು. ಅಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳ ಬಗ್ಗೆ, ವೆಪನ್ಸ್ ಬಗ್ಗೆ ನಿಮ್ಗೆ ತರಬೇತಿಯನ್ನು ನೀಡ್ತಿರ್ತಾರೆ. ಅದ್ರಾಗ ನೀವು ಏನು ತಿಳ್ಕೊಂಡರಿ, ಆಮೇಲೆ ಏನು ಅಂದರೆ ನೀವು ಯಾವ ರೀತಿ ನಡ್ಕೋತೀರಿ, ನಿಮ್ಗೆ ಏನು ತಿಳಿತಾ ಇಲ್ಲ ಅದನ್ನು ಸಹಿತ ಎಲ್ಲ ನೋಡ್ತಿರ್ತಾರೆ ರೀ. 4 ವರ್ಷದಾಗ ಒಟ್ಟಾರೆಯಾಗಿ ಒಬ್ಬ ಸೈನಿಕ ಯಾವ ರೀತಿ ಇರಬೇಕು ಆ ರೀತಿ ನಿಮ್ಮನ್ನು ತಯಾರು ಮಾಡ್ತಿರ್ತಾರೆ ರೀ. ಆಮೇಲೆ ಲಾಸ್ಟಿಗೆ ಏನು ಮಾಡ್ತಾರಪ್ಪ ಅಂದರೆ ಇವೆಲ್ಲ ಕೌಂಟ್ ಆಗ್ತಾನೆ ಹೋಗ್ತಾ ಇರ್ತಾವೆ. ಲಾಸ್ಟಿಗೆ ಬಂದಲ್ಲಿ ನಿಮ್ದು ಫಿಸಿಕಲ್ ನಡೀತದೆ ರೀ. ಫಿಸಿಕಲ್ನಾಗ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ 5 ಕಿಲೋಮೀಟ್ರ್ ರನ್ನಿಂಗ್ ಓಡಲೇಬೇಕು ಬಾಯ್ಸ್. 5 ಕಿಲೋಮೀಟ್ರ್ ರನ್ನಿಂಗ ಎಷ್ಟು ನಿಮಿಷನ್ಯಾಗ ಓಡಬೇಕಂದ್ರೆ 21 ನಿಮಿಷನ್ಯಾಗ ಓಡಬೇಕು. ಆಮೇಲೆ ಭಾರವಾದ ವೆಬ್ಬನ್ಸ್ಗಳನ್ನ ಹೊತ್ಕೊಂಡು ಓಡಬೇಕು ರೀ, ಕುಲ್ಲ ಓಡೋದಲ್ಲ. ವೆಬ್ಬನ್ಸ್ ಹೊತ್ಕೊಂಡು 5 ಕಿಲೋಮೀಟ್ರ್ ರನ್ನಿಂಗ 21 ನಿಮಿಷನ್ಯಾಗ ಓಡಬೇಕು. ಆಮೇಲೆ ಇನ್ನೂ ಒಂದು ರನ್ನಿಂಗ್ ಬರ್ತದೆ 2.4 ಕಿಲೋಮೀಟ್ರ್ ಅಂತೀವಿ. 2.4 ಕಿಲೋಮೀಟ್ರ್ ರನ್ನಿಂಗ್ ಒಳಗೆ ಏನಪ್ಪ ಅಂದ್ರೆ 9 ನಿಮಿಷ ಒಳಗೆ ಓಡಬೇಕು ರೀ. 9 ನಿಮಿಷ ಒಳಗೆ 2.4 ಕಿಲೋಮೀಟ್ರ್ ಓಡಬೇಕು. ಇದು ರನ್ನಿಂಗ್ ನಿಮ್ಗೆ ಲಾಸ್ಟ್ ನಡೀತಕ್ಕಂಥದ್ದು. ಸಿಲೆಕ್ಷನ್ ಫೈನಲ್ 15 ವರ್ಷಕ್ಕೆ ಆಯ್ಕೆ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೀವು ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕು. ಆಮೇಲೆ ಮೆಡಿಕಲಿನೂ ಇರಬೇಕು ರೀ. ಮೆಡಿಕಲಿ BP ಚಾಲೋ ಆಯಿತು, ಶುಗರ್ ಚಾಲೋ ಆಯಿತು, ಅಥವಾ ಮತ್ತೆ ಏನಾದರೂ ಸಮಸ್ಯೆಗಳು ಚಾಲೋ ಆದವು ಅಂದರೆ ಅಂಥವ್ರು ಅನಿವಾರ್ಯ 4 ವರ್ಷಕ್ಕೆ ಹೊರಗಡೆ ಬರಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಪ್ರತಿಯೊಂದು ಆಮೇಲೆ ಲಾಸ್ಟಿಗೆ ಬಂದು ಎಕ್ಸಾಮು ನಡೆಸ್ತಾರೆ ನಿಮ್ಗೆ. ಆ ಎಕ್ಸಾಮ್ದಾಗೂ ಕ್ವಾಲಿಫೈ ಆಗ್ಬೇಕು ರೀ. ಎಲ್ಲ ರೀತಿ ನೀವು ಕರೆಕ್ಟಾಗಿದ್ರಿ ಅಂದರೆ ಟ್ಯಾಲೆಂಟ್ ಹುಡುಗರನ್ನ ಮಾತ್ರ ಅಲ್ಲಿ ಮುಂದೆ ತಗೋತಾರೆ ರೀ. ಯಾರು ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕು, ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು, ಮೆಡಿಕಲಿನೂ ಸ್ಟ್ರಾಂಗ್ ಇರಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ ನಿಮ್ಮ ನಡವಳಿಕೆನೂ ಸರಿ ಇರಬೇಕು. ಅಂಥ ವಿದ್ಯಾರ್ಥಿಗಳು ಮಾತ್ರ ಫೈನಲ್ ಆಗಿ ಆಯ್ಕೆ ಮಾಡ್ತಾರೆ. ಈಗಾಗಲೇ 4 ವರ್ಷ ಅಂದಾಗ ನಿಮ್ಗೆ ಗೊತ್ತದ. ಫಸ್ಟ್ ವರ್ಷ ಏನಪ್ಪ ಅಂದ್ರೆ 30,000 ಸ್ಯಾಲ್ರಿ ಅದ. 2ನೇ ವರ್ಷಕ್ಕೆ 33,000 ಸ್ಯಾಲ್ರಿ ಅದ. ಅಲ್ಲಿಯೂ 30% ಸೇವಾನಿಧಿ ಕಟ್ ಆಗ್ತದೆ. ಆಮೇಲೆ 3ನೇ ವರ್ಷಕ್ಕೆ 36,500 ಅದ ಸ್ಯಾಲ್ರಿ. 4ನೇ ವರ್ಷಕ್ಕೆ 40,000 ಸ್ಯಾಲ್ರಿ ಅದ. ಅಲ್ಲಿಯೂ 30% ಏನಪ್ಪ ಅಂದ್ರೆ ಸೇವಾನಿಧಿ ಕಟ್ ಮಾಡ್ತಾರೆ. ಕಟ್ ಮಾಡಿಕೊಂಡು ಲಾಸ್ಟಿಗೆ ಏನಪ್ಪ ಅಂದ್ರೆ ನೀವು ಬರೋ ಮುಂದೆ ನಿಮ್ಮ ಪೇಮೆಂಟ್ ಎಲ್ಲ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾ ಬರ್ತೈತಿ. ನೀವು ಬರೋ ಮುಂದೆ 11,71,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಅದಕ್ಕೆ ಯಾವುದೇ ರೀತಿ ತೆರಿಗೆ ಇರೋಂಗಿಲ್ಲ. 4 ವರ್ಷಕ್ಕೆ ಬರ್ತಕ್ಕಂಥವ್ರು 11,71,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಇದು ಪೇಮೆಂಟ್ ಸಿಸ್ಟಮ್ ಈ ರೀತಿ ಅದ. ಆದರೆ ನೀವು ಇಂಡಿಯನ್ ಆರ್ಮಿ ಸೇರೋದು ಪೇಮೆಂಟ್ ಸಲುವಾಗಿಲ್ಲ. ಪೇಮೆಂಟ್ ಸಲುವಾಗಿಲ್ಲ, ದೇಶ ಸೇವೆಯನ್ನು ಮಾಡಲಿಕ್ಕೆ ನೀವು ಹೋಗ್ತಾ ಇದ್ರಿ. ಅದು ಮೇನ್ ರೀ. ಪೇಮೆಂಟ್ ವಿಚಾರ ಮಾಡಂಗಿಲ್ಲ ಇಲ್ಲಿ. ದೇಶ ಸೇವೆಯನ್ನು ಮಾಡಕ್ಕೆ ಹೊಂಟ್ರಪ್ಪ ಅಂದ್ರೆ ನೀವು ಪೇಮೆಂಟ್ ವಿಚಾರ ಮಾಡಂಗಿಲ್ಲ. ಭಾರತಾಂಬೆಗಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋದು ಮನಸ್ಸಲ್ಲೇ ನೀವು ಹೋಗಬೇಕು. ಆ ರೀತಿ ಹೋದಾಗ ಮಾತ್ರ ನಿಮ್ಮನ್ನ ಬರುವಾಗ ಅಗ್ನಿವೀರ ಅಂತ ಹೇಳಿಸಿಂದ ನಿಮ್ಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ. ಇನ್ನು ಕೆಲವೊಂದು ಜನ ಇರ್ತಾರೆ ರೀ, ಹೋಗಿ 1 ತಿಂಗಳು 2 ತಿಂಗಳದಾಗ ಓಡಿ ಬರ್ತಾರೆ ರೀ. ಸಿಲೆಕ್ಷನಾಗಿ ಓಡಿ ಬರೋರು ಅದಾರ ರೀ ಅಗ್ನಿವೀರ ಒಳಗೂ. ಈ ಕೋಚಿಂಗ್ ಸೆಂಟರ್ದಾಗೂ ಭಾಳ ಇಲ್ಲಿ ಮೊಬೈಲ್ ಕಸ್ಬೇಕಂದ್ರೆ ಊರಿಗೆ ಹೋಗುವಂಥ ಹುಡುಗರು ಅದಾವ ಅದಾರಲ್ಲ. ಮೊಬೈಲ್ ಕಸ್ಬೇಕಂದ್ರೆ ಊರಿಗೆ ಹೋಗುವಂಥ ಹುಡುಗರು ಅದಾರ, ಹುಡುಗಿಯರು ಅದಾರ. ಅಲ್ಲಿಯೂ ಅದೇ ರೀತಿನೇ ರೀ. ಹಾರ್ಡ್ ಟ್ರೈನಿಂಗ್ ಕೊಡಾಕತ್ತಾರಪ್ಪ ಅಂದ್ರೆ 1 ತಿಂಗಳ 2 ತಿಂಗಳದಾಗ ಓಡಿ ಹೋಗ್ತಾರೆ ರೀ. ಅವ್ರಿಗೆ ಅಗ್ನಿವೀರರು ಅನ್ನಂಗಿಲ್ಲ ರೀ. ಮತ್ತೆ ಗೊತ್ತಿರಲಿ, ಅವ್ರಿಗೆ ಅಗ್ನಿವೀರರು ಅನ್ನಂಗಿಲ್ಲ, ಅಗ್ನಿವೀರ ಸರ್ಟಿಫಿಕೇಟ್ ಕೊಡಂಗಿಲ್ಲ. ಯಾರು 4 ವರ್ಷ ಕಂಪ್ಲೀಟ್ ಮಾಡಿ ಪೂರ್ತಿ ಮುಗಿಸ್ಕೊಂಡು ಯಾರು ಬರ್ತಾರೋ ಅವ್ರು ಮಾತ್ರ ಅಗ್ನಿವೀರರು ಸರ್ಟಿಫಿಕೇಟ್ ಕೊಡ್ತಾರೆ. ಹೊರಗೆ ಬಂದಮೇಲೆ ಎಲ್ಲದ್ರೊಳಗೆ ರಿಸರ್ವೇಷನ್ ಇರ್ತದೆ. ಕೆಲವೊಂದು ಡಿಪಾರ್ಟ್ಮೆಂಟ್ದಾಗ 5% ರಿಸರ್ವೇಷನ್ ಅದ. ಇನ್ನೂ ಕೆಲವೊಂದು ಬೇರೆ ಅದಾವೆ. ಈಗ ನೀವು ಹೆಚ್ಚು ಕಮ್ಮಿ ಎಲ್ಲರೂ PUC ವಿದ್ಯಾರ್ಥಿಗಳದ ರೀ. ಏನಪ್ಪ ಅಂದ್ರೆ ನೀವು ಆರ್ಮಿ ಸಿಲೆಕ್ಷನ್ ಆದಮೇಲೆ ನೀವು ಎಕ್ಸ್ನಲ್ ಮಾಡ್ಕೋಬೇಕು. ಡಿಗ್ರಿ ಎಕ್ಸ್ನಲ್ ಮಾಡ್ಕೊರಿ. ಆಮೇಲೆ ಡಿಗ್ರಿ ಮಾಡಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡ್ಕೊರಿ. ಎಕ್ಸ್ನಲ್ ಮಾಡಿದ್ರೆ ನಿಮ್ಮ ಪರೀಕ್ಷೆ ಬರೆಯೋಕೆ ಅವಕಾಶ ಐತ್ರಿ. ಈಗ ಗೊತ್ತಿರಲಿಲ್ಲ ಎಲ್ಲರಿಗೂ. ನಿಮ್ಮ ಹಾಲ್ ಟಿಕೆಟನ್ನು ನೀವು ಇದ್ದಂಥ ಸೆಂಟ್ರಿಗೆ ಕಳಿಸಿದ್ರೆ ಹಾಲ್ ಟಿಕೆಟ್ ಅವ್ರಿಗೆ ತೋರಿಸಿರಪ್ಪ ಅಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ರಜೆಯನ್ನು ಕೊಡ್ತಾರೆ. ಬಂದು ಎಕ್ಸಾಮ್ ಬರೀಲಿಕ್ಕೆ ಒಳ್ಳೆಯ ಅವಕಾಶ ಅದ. ನೀವು ಆರ್ಮಿ ಮುಗಿಬಿಡೋದು ಏನಾಗಬೇಕಂದ್ರೆ ನಿಮ್ಮ ಡಿಗ್ರಿನೂ ಕಂಪ್ಲೀಟ್ ಆಗಿರ್ಬೇಕು ರೀ. ಟ್ರೈನಿಂಗ್ 6 ತಿಂಗಳು ಟ್ರೈನಿಂಗ್ ಮುಗಿತಾನೆ ಸುಮ್ಮನೆ 6 ತಿಂಗಳು ಟ್ರೈನಿಂಗ್ ಆದಮೇಲೆ ನೀವು ಅಡ್ಮಿಷನ್ ಮಾಡಬೇಕು. ಎಲ್ಲರೂ ಎಕ್ಸ್ನಲ್ ಆದರೂ ಅಡ್ಮಿಷನ್ ಮಾಡೋದು. ಕೆಲವೊಂದು ಡಿಗ್ರಿ ಓದಾತ್ರಿ ಹುಡುಗರು, ಕೆಲವೊಂದು PUC ಮುಗಿಸಿದವ್ರದ್ದು ರೀ. ಡಿಗ್ರಿ ನೀವು ಮಾಡ್ಕೊಂಡಿರಪ್ಪ ಅಂದ್ರೆ ಬಂದಮೇಲೆ ನೀವು IAS, IPS, ಬೇರೆ ಮತ್ತು KAS ಹಿಂಗೆ ಬೇರೆ ಪರೀಕ್ಷೆಗಳನ್ನ ಬರೆಯತಕ್ಕಂಥ ಒಳ್ಳೆಯ ಅವಕಾಶ ಇರ್ತದೆ. ರಿಸರ್ವೇಷನ್ ಕೋಟಾ ಇರ್ತದೆ. ಅಂಥಲ್ಲಿ ಸರ್ವಿಸ್ ಮ್ಯಾನ್ ಬರೋದು ಭಾಳ ಕಡಿಮೆ. ಅದು ಗೊತ್ತಿರಲಿ ನಿಮಗೆ. ಸರ್ವಿಸ್ ಮ್ಯಾನ ಡಿಗ್ರಿ ಮೇಲೆ ಹೋದವ್ರ ಸಂಖ್ಯೆ ಕಡಿಮೆ ಇರ್ತದೆ. SSLC PUC ಮೇಲೆ ಓಲ್ಡ್ ನಾವು ನೋಡಿದಾಗ
ಈಗಿನವರೆಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡತ್ತಾರ ರೀ. ನೀವು ಈ ಡಿಗ್ರಿ ಕಂಪ್ಲೀಟ್ ಆದ್ರೆ ಸಾಕು, ಎಲ್ಲದಕ್ಕೂ ನೀವು ಎಲಿಜಿಬಲ್ ಹಾಕಿರಿ. ನೀವು ಬಂದಮೇಲೆ ತಹಶೀಲ್ದಾರ್ ಆಗ್ಬೋದು, PSI ಆಗ್ಬೋದು, ಎಲ್ಲದ್ರೊಳಗೆ ರಿಸರ್ವೇಷನ್ ಇರ್ತದೆ. 4 ವರ್ಷ ಶಿಸ್ತು ಅನ್ನೋದು ಕಲ್ತು ಬಂದಿರ್ತೀರಿ. ನೀವು ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿರ್ತೀರಿ. ನೀವು ಬಂದಮೇಲೆ ನಿಮ್ಮ ಆಡಳಿತನೇ ಬೇರೆ ಇರ್ತದೆ ರೀ. ನಾವು ಭಾಳಷ್ಟು ಜನ ಅಧಿಕಾರಿಗಳನ್ನ ನೋಡ್ತೀವಿ, ಅವ್ರು ಸರ್ವಿಸ್ ಮ್ಯಾನ್ ಅಂದ್ರೆ ಅವ್ರು ಸಿಸ್ಟಮೆಟಿಕ್ ಭಾಳ ರೀ. ಅವರು ಶಿಸ್ತು ಅಂದ್ರೆ ಶಿಸ್ತು ರೀ, ಯಾವುದು ಉಳ್ದು ವಿಚಾರ ಮಾಡಂಗಿಲ್ಲ. ಅವ್ರ ಡ್ಯೂಟಿ ಆಯ್ತು ಅವ್ರಾಯ್ತು ಒಟ್ಟು ಕರೆಕ್ಟ್ ಇರ್ಬೇಕು, ಆ ರೀತಿ ಅವ್ರು ನಡ್ಕೋತಾರೆ. ಅಂದ್ರೆ ಆ ಶಿಸ್ತನ್ನು ನೀವು ಅಲ್ಲಿ ಕಲ್ತು ಬಂದಿರ್ತೀರಿ. ಅದಕ್ಕೆ ವಿದ್ಯಾರ್ಥಿಗಳು ಎಲ್ಲರಿಗೂ ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ಬಂದವರು 4 ವರ್ಷ ಅಲ್ಲ, ನೀವು 15 ವರ್ಷ ಎಲ್ಲರೂ ಡ್ಯೂಟಿ ಮಾಡಬೇಕು. ನೀವು ಏನೋ ಸಮಸ್ಯೆಗಳು ಬಂದ್ರೆ ನೇರವಾಗಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಿ ಯಾವ ಸ್ಟೇಜ್ ಹೆಂಗೆ ಹೋಗ್ಬೇಕು ಅನ್ನೋದು ನಾನು ಹೇಳ್ತಾ ಇರ್ತೀನಿ ನಿಮ್ಗೆ, ಅದು ನಿಮ್ಗೆ ಗೊತ್ತಿರಬೇಕು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.